ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಚಾಕ್ಲೇಟ್ ಐಸ್ ಕೇಕ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಇಷ್ಟು ಈಸಿಯಾಗಿ ನೀವು ಐಸ್ ಕೇಕ್ನ ಮನೇಲಿ ಇಷ್ಟು ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದಾ ಅಂತ ನಿಮಗೆ ಅನಿಸುತ್ತೆ. ಅಷ್ಟೊಂದು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ವೀಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋನ ನೋಡಿ. ನೀವೇ ಅಂದ್ಕೊತೀರ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬ್ಲೆಂಡರ್ ಇಲ್ಲದೇ ಮಾಡ್ತಾಯಿದ್ದೀನಿ, ಅಂದರೆ ಎಲ್ಲನೂ ಅದಕ್ಕೆ ಮಿಕ್ಸಿ ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರ್ ಒಳಗಡೆ ಮೊದಲಿಗೆ ನಾವು 3 ಮೊಟ್ಟೆನ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. 3 ಮೊಟ್ಟೆ ಒಡೆದು ನೋಡಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 3 ಮೊಟ್ಟೆನೂ. ಇವಾಗ 1 ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಫುಲ್ 1 ಬಟ್ಲಿಲ್ಲ, 1 ಬಟ್ಲಿಗೆ ಸ್ವಲ್ಪ ಕಮ್ಮಿ ಇದೆ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇವಾಗ ಟೀ ಕುಡಿತೀವಲ್ಲ ಆ ಲೋಟದಿಂದ 1/4 ಲೋಟದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅಂದರೆ 60 ml ಇದು. ಇವಾಗ ಈ 3 ಇಂಗ್ರೀಡಿಯೆಂಟ್ನ ನಾವು ಮಿಕ್ಸಿಲಿ ತಿರುಗಿಸ್ಕೊಳ್ಳೋಣ. ಯಾವ ರೀತಿ ಅಂದರೆ ಫುಲ್ ಹೈ ಸ್ಪೀಡಲ್ಲಿ ಒಂದು 10 ನಿಮಿಷ ತಿರುಗಿಸ್ಕೊಂಡ್ಮೇಲೆ ನೋಡಿ ಈ ಥರ ಲೈಟ್ ಯೆಲ್ಲೋ ಕಲರ್ ಆಗುತ್ತೆ. 10 ನಿಮಿಷದವರೆಗೂ ಹೈ ಸ್ಪೀಡಲ್ಲೇ ತಿರುಗಿಸ್ಕೋಬೇಕಾಗುತ್ತೆ. ಇವಾಗ ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನಾನೊಂದು ತಟ್ಟೆಗೆ ಒಂದು ಜರಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೋಡಿ ಮೈದಾ ಹಿಟ್ಟನ್ನ ಹಾಕೊಂಡ್ಮೇಲೆ 1/2 ಕಪ್ಪಷ್ಟು ಕೋಕೋ ಪೌಡ್ರ್ ಹಾಕೋತಾ ಇದ್ದೀನಿ. ಕೋಕೋ ಪೌಡ್ರ್ ಹಾಕೊಂಡ್ಮೇಲೆ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, 1/2 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಇವಾಗ ಇದು ಎಲ್ಲನೂ ಒಂದು ಸರ್ತಿ ನಾವು ಜರಡಿ ಹಿಡ್ಕೊಳ್ಳೋಣ. ಯಾಕಂದರೆ ಇದ್ರೊಳಗಡೆ ಗಂಟು ಕಸ ಕಡ್ಡಿ ಏನಿದ್ರೂ ಕೂಡ ಎಲ್ಲನೂ ಹೋಗುತ್ತೆ. ಆಮೇಲೆ ಇನ್ನೊಂದು ಈ ಕೇಕಿಗೆ ಒಂದು ಒಳ್ಳೆ ಏರ್ ಬರುತ್ತೆ, ಅದಕ್ಕೋಸ್ಕರ ಫ್ಲಫಿ ಆಗುತ್ತೆ ಕೇಕು, ಅದಕ್ಕೋಸ್ಕರ ನಾವು ಜರಡಿ ಹಿಡ್ಕೋಬೇಕಾಗುತ್ತೆ ಪ್ರತಿಯೊಂದು ಡ್ರೈ ಇಂಗ್ರೀಡಿಯೆಂಟ್ನ. ನೋಡಿ ಇವಾಗ ಆಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದು ಜರಡಿಲಿ ಸ್ವಲ್ಪ ಕಸ ಕಡ್ಡಿನೂ ಇದೆ. ಇವಾಗ ಕೋಕೋ ಪೌಡ್ರ್ ಸ್ವಲ್ಪ ನೀಟಾಗಿ ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಂಡು ಮತ್ತೆ ಒಂದು ಸರ್ತಿ ಜರಡಿ ಹಿಡ್ಕೊಂಡಿದ್ದೀನಿ. ನೋಡಿ ಇವಾಗ ಆಗಿದೆ, ಸಾಕು. ನೋಡಿ ಇವಾಗ ಇದನ್ನು ನಾವು ಯಾವ ಬುಟ್ಟಿಲಿ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ ಆ ಬ್ಯಾಟರ್ನ ಅದೇ ಬುಟ್ಟಿಗೆ ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಕಾಫಿ ಪೌಡರ್ 1/2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸರ್ತಿ ಹಾಕಿ ನೋಡಿ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಆಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಡ್ರೈ ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರ್ತಿ ಎಲ್ಲ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕೇಕು. ಆಮೇಲೆ ಇನ್ನೊಂದು ಓವನ್ ಇಲ್ಲದೆ ಕುಕ್ಕರಲ್ಲೇ ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳುವಂಥದ್ದು. ಇವಾಗ ನಾನು ಏನು ಮೊಟ್ಟೆನ ಇಲ್ಲಿ ಗ್ರೈಂಡರಲ್ಲಿ ಹಾಕ್ಕೊಂಡಿದ್ನಲ್ಲ ಮಿಕ್ಸಿ ಜಾರಲ್ಲಿ, ಇವಾಗ ಈ ಪ್ಯೂರಿನ ನಾವು ಕೇಕ್ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಇವಾಗ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ, ಒಂದೇ ಕಡೆ ತಿರುಗಿಸ್ಬೇಕು. ಈ ಥರ ಗರಗರ ಅಂತ ತಿರುಗಿಸೋಕೆ ಹೋಗಬೇಡಿ. ಇವಾಗ ಯಾವ ಬಟ್ಲಿಂದ ನಾನು ಕೋಕೋ ಪೌಡ್ರೆಲ್ಲ ತೊಗೊಂಡಿದ್ನಲ್ಲ ಅದೇ ಬಟ್ಲಿಂದ 1/2 ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ. ಒಂದೇ ಸರ್ತಿ ಹಾಕ್ಕೊಳ್ಳೋಕೆ ಹೋಗಲ್ಲ, ನೋಡ್ಕೊಂಡು ಹಾಕ್ಕೊತೀನಿ. ನೋಡಿ ನಾನು ಯಾವ ಡೈರೆಕ್ಷನಲ್ಲಿ ತಿರುಗಿಸ್ತೀನಿ ಲಾಸ್ಟ್ವರೆಗೂ ಬ್ಯಾಟರ್ನ ಅದೇ ಡೈರೆಕ್ಷನಲ್ಲಿ ತಿರುಗಿಸ್ಕೋಬೇಕಾಗುತ್ತೆ ನೀವು. ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಟರ್ ಕಲರ್ ಕೂಡ ನೋಡಿ ಚೇಂಜ್ ಆಗ್ತಾ ಇದೆ. ಇವಾಗ ಮಿಕ್ಕಿದ ಹಾಲನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಸ್ವಲ್ಪ ಮಾಡಿನೇ ಹಾಕೋತಾ ಇದ್ದೀನಿ, ಒಂದೇ ಸರ್ತಿ ಹಾಕೊತಾ ಇಲ್ಲ. ನೋಡಿ ಮಿಕ್ಕಿದ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ನಾನು 1/2 ಬಟ್ಲಷ್ಟು ಹಾಲನ್ನ ತೊಗೊಂಡಿದ್ನಲ್ಲ ಅದೆಲ್ಲ ಈ ಬ್ಯಾಟರ್ಗೆ ನಾನು ಹಾಕ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಎಷ್ಟು ನಮಗೆ ಬೇಕಾಗಿತ್ತೋ ಕನ್ಸಿಸ್ಟೆನ್ಸಿ ಬ್ಯಾಟರ್ದು ಯಾವ ಥರ ಇರಬೇಕಾಗಿತ್ತೋ ಆ ಥರ ಇದೆ. ಇವಾಗ ಇದನ್ನೊಂದು 10 ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ವೆನಿಲಾ ಎಸೆನ್ಷಿಯಲು 1.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಸರ್ತಿ ಎಸೆನ್ಷಿಯಲ್ ಎಲ್ಲ ಹಾಕಿದ್ಮೇಲೆ ಇಲ್ಲಿ ನಿಮಗೆ ಯಾವ ಚಾಕ್ಲೇಟ್ ಎಸೆನ್ಸ್ ಬೇಕಂದ್ರೂ ಕೂಡ ಹಾಕೋಬಹುದು. ನನ್ನ ಹತ್ರ ವೆನಿಲಾ ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಸರ್ತಿ ಎಲ್ಲ ಮತ್ತೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಆಯಿತು, ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಇವಾಗ ಯಾವ ಪಾತ್ರೆಯಲ್ಲಿ ನೀವು ಕೇಕ್ನ ಮಾಡ್ಕೊತೀರಾ ಆ ಪಾತ್ರೆಗೆ ಒಂದು ಬಟರ್ ಪೇಪರ್ನ ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಅದು ಕೇಕ್ ಮಾಡೋ ಕಂಟೈನರ್ ಇಲ್ಲ ಅಂದರೆ ಆರಾಮಾಗಿ ನೀವು ಯಾವ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ಸ್ಟೀಲ್ದು, ಅಲ್ಯೂಮಿನಿಯಂ ಯಾವ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ ಇವಾಗ ಬಟರ್ ಪೇಪರ್ ಹಾಕಿದ್ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಸರ್ತಿ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಯಿಲ್ನ. ನೋಡಿ ಈ ಥರ ಕೈ ಸಹಾಯದಿಂದ ಮಾಡ್ಕೋತಾ ಇದ್ದೀನಿ ನಾನು. ಅಂದರೆ ಏನಾಗುತ್ತಂದರೆ ಕೇಕ್ ಕೆಳಗಡೆ ತಳ ಹಿಡಿಯಲ್ಲ ಈ ಥರ ಹಾಕ್ಕೊಂಡ್ರೆ. ಇವಾಗ ಒಂದು ಚೂರು ಮೈದಾನ ಡಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಎಕ್ಸೆಸ್ ಮೈದಾನ ತೆಕ್ಕೊಂಡ್ಬಿಡ್ತೀನಿ, ಸಾಕು. ನೋಡಿ ಇವಾಗ ಒಂದು ಸರ್ತಿ ಹಾಗೆ ಈ ಥರ ಮಾಡಿ ಎಕ್ಸೆಸ್ ಮೈದಾನ ತೆಗೆದುಬಿಟ್ಟಿದ್ದೀನಿ. ಇವಾಗ ಬ್ಯಾಟರ್ನ ಕಂಟೈನರ್ಗೆ ಹಾಕ್ಕೊಳ್ಳೋಣ. ನೋಡಿ ಯಾವ ಥರ ಇದೆ ಬ್ಯಾಟರು, ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಸೇಮ್ ಅದೇ ಥರ ಇದೆ. ನೋಡಿ ರಿಬ್ಬನ್ ಕನ್ಸಿಸ್ಟೆನ್ಸಿನೇ ಇದೆ, ಇದೇ ಥರನೇ ಬ್ಯಾಟರ್ ಆಗಬೇಕು. ನೋಡಿ ಎಲ್ಲ ಬ್ಯಾಟರ್ನು ಹಾಕ್ಕೊಂಡಿದ್ದಾಯಿತು.
ತಿನ್ನೋಕ್ಕಂತೂ ಸೇಮ್ ಬೇಕ್ರಿಗಿಂತನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರ್ತಿ ನೀವು ಮಾಡಿ ನೋಡಿ. ಇವಾಗ ಒಂದು 2-3 ಸರ್ತಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ, ಯಾಕಂದರೆ ಬಬಲ್ಸ್ ಏನಾದರೂ ಇದ್ದರೆ ಅದು ಆಚೆ ಬಂದುಬಿಡುತ್ತೆ. ಇವಾಗ ಆಗಿದೆಯಲ್ಲ, ಇದಕ್ಕಿಂತ ಮುಂಚೆ ನಾನು ಕುಕ್ಕರ್ನ ಪ್ರೀ ಹೀಟ್ ಮಾಡೋಕ್ಕೆ ಒಂದು 5 ನಿಮಿಷ ಮುಂಚೆನೇ ಇಟ್ಕೊಂಡಿದ್ದೆ. ಇವಾಗ ಕುಕ್ಕರ್ ಪ್ರೀ ಹೀಟ್ ಆಗಿದೆ. ಇವಾಗ ಇದನ್ನು ಬ್ಯಾಟರ್ನ ಇಟ್ಕೊಂಡು 50 ನಿಮಿಷದಿಂದ 1 ಅವರ್ ಬೇಕಾಗುತ್ತೆ ಫ್ರೆಂಡ್ಸ್ ಕೇಕ್ ಬೇಕಾಗೋಕ್ಕೆ. ನೋಡಿ ಇವಾಗ ನಾನು ರಬ್ಬರ್ನ ತೆಗೆದಾಕಿದ್ದೀನಿ, ಕುಕ್ಕರ್ ವಿಸಿಲ್ನು ತೆಗೆದುಬಿಡ್ತೀನಿ. ಕುಕ್ಕರ್ ವಿಸಿಲ್ನು ತೆಗೆದುಬಿಟ್ಟು ರಬ್ಬರ್ನ ತೆಗೆದುಬಿಟ್ಟು ಹಾಗೇ ನಾವು ಇದನ್ನು 50 ನಿಮಿಷದಿಂದ 1 ಅವರ್ವರೆಗೂ ಬೇಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 30 ನಿಮಿಷ ಬೇಕ್ ಮಾಡಿದ್ಮೇಲೆ ನೋಡೋಣ ಆಗಿದೆಯಾ ಅಂತ. ನೋಡಿ ಫುಲ್ ಹಸಿ ಇದೆ, ಇನ್ನೂ 20-30 ಮಿನಿಟ್ಸ್ ಇದು ಆಗಬೇಕು. 30 ಮಿನಿಟ್ಸ್ ಆದಮೇಲೆ ನೋಡಿದ್ದೆ, ಇನ್ನೂ ಬ್ಯಾಟರ್ ಹಸಿ ಇದೆ ಒಳಗಡೆ, ಮೇಲೆ ಮಾತ್ರ ಆಗಿರೋ ಥರ ಅನಿಸುತ್ತೆ. ಇವಾಗ ಮತ್ತೆ ಒಂದು 30 ನಿಮಿಷ ಆದಮೇಲೆ ಚೆಕ್ ಮಾಡೋಣ. ನೋಡಿ ಇವಾಗ ಒಂಚೂರು ಅಂಟ್ತಾ ಇಲ್ಲ. ನೋಡಿ ಎಲ್ಲ ಕಡೆಯೂ ಚಾಕು ಹಾಕಿ ತೋರಿಸ್ತೀನಿ. ಏನು ಮಾಡಬೇಕು ಅಂದರೆ ಒಂದು 30 ನಿಮಿಷದವರೆಗೂ ನಾವು ಓಪನ್ ಮಾಡೋಕ್ಕೆ ಹೋಗಬಾರ್ದು ಕುಕ್ಕರ್ ಲಿಡ್ನ. ಬೇಕಂದರೆ ಆಮೇಲೆ 30 ನಿಮಿಷ ಆದಮೇಲೆ ಚೆಕ್ ಮಾಡಿ ಒಂದು ಸರ್ತಿ. ನೋಡಿ ಇವಾಗ ಕೇಕ್ದು ಆಗಿದೆ. ಇವಾಗ ಇದನ್ನು ನಾವು ತಣ್ಣಗಾದ್ಮೇಲೆ ಕುಕ್ಕರ್ನ ಪಾತ್ರೆನ ನಾನು ಮುಟ್ತಾ ಇದ್ದೀನಿ ಕೈಯಿಂದ, ಅಂದರೆ ಫುಲ್ಲು ತಣ್ಣಗಾಗಿದೆ ಅಂತ ಅರ್ಥ. ಐಸ್ ಕೇಕ್ ಮಾಡಬೇಕಂದ್ರೆ ಸ್ಪಾಂಜು ಫುಲ್ ತಣ್ಣಗಾಗಬೇಕು. ಇವಾಗ ಚಾಕು ಸಹಾಯದಿಂದ ಸೈಡಲ್ಲೆಲ್ಲ ನಾನು ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ಕೇಕ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಈಸಿಯಾಗಿ ಆಗಿದೆ. ಆಮೇಲೆ ಪಾತ್ರೆಗೆ ಒಂದು ಚೂರು ಕೂಡ ಅಂಟಿಲ್ಲ. ಇವಾಗ ತೋರಿಸ್ತೀನಿ ನೋಡಿ ನಿಮಗೆ, ಬಟರ್ ಪೇಪರ್ ತೆಗೆದು ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ಫುಲ್ ಸ್ಪಾಂಜ್ ಥರ ಇದೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಾಗಿದೆ. ನಾನು ಹೇಳಿರೋ ಥರ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಅಳತೆಯಿಂದ ನಾನು ಹೇಳಿರೋ ಥರ ತೊಗೊಂಡ್ರೆ ಪರ್ಫೆಕ್ಟಾಗಿ ಇದೇ ಥರ ಆಗುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ. ಆಮೇಲೆ ಡಬಲ್ ಆಗಿದೆ ಸೈಜಲ್ಲಿ ಕೂಡ. ನೋಡಿ ಎಷ್ಟು ಫ್ಲಫಿ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಎಷ್ಟೊಂದು ಫ್ಲಫಿ ಆಗಿದೆ. ಇವಾಗ ಮೇಲೆ ಇರೋದು ಒಂದು ಭಾಗ ನಾವು ಕಟ್ ಮಾಡ್ಕೊಂಬಿಡೋಣ, ತೆಗೆದುಬಿಡೋಣ. ಇದೇನು ವೇಸ್ಟ್ ಆಗೋಲ್ಲ. ಮುಂದೆ ನಾನು ಏನಾದರೂ ಮಾಡಬೇಕು ಅಂದರೆ ಯೂಸ್ ಮಾಡ್ಕೊತೀನಿ. ನೋಡಿ ಎಷ್ಟು ಒಳಗಡೆಯಿಂದ ಸ್ಪಾಂಜ್ ಥರ ಇದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಬ್ಯಾಟರ್ ಹೋಗಿ ಒಂದೇ ಥರ ಈ ಥರ ಹೋಗಿ ಕೂತ್ಕೊಂಡಿಲ್ಲ, ಫ್ಲಫಿ ಇದೆ ಒಳಗಡೆ ಕೂಡ. ಇವಾಗ ಇದನ್ನು 3 ಲೇಯರ್ ಕಟ್ ಮಾಡ್ಕೊತೀನಿ ನಾನು. ನಿಧಾನಕ್ಕೆ 3 ಲೇಯರ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ 1 ಲೇಯರ್ನ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಮೆತ್ತಗಾಗಿದೆ ನೋಡಿ. ಇನ್ನೂ ಸ್ವಲ್ಪ ಹಬೆ ಬರ್ತಾ ಇದೆ. ನಾನು ಕಟ್ ಮಾಡಿ ಇನ್ನೊಂದು 10 ನಿಮಿಷ ಬಿಟ್ಬಿಡ್ತೀನಿ ತಣ್ಣಗಾಗೋಕ್ಕೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ತುಂಬ ಚೆನ್ನಾಗಾಗಿದೆ ಫ್ಲಫಿಯಾಗಿ. ನೋಡಿ ಈ ಥರ 3 ಲೇಯರ್ನ ಮಾಡ್ಕೊಂಡಿದ್ದೀನಿ. ನಾನು 3 ಲೇಯರ್ ಕೇಕ್ನ ಮಾಡೋಣ ಅಂತ ಇಲ್ಲಿ ಚಾಕ್ಲೇಟ್ ಕೇಕ್ನ. ನೋಡಿ ಎಷ್ಟೊಂದು ಸ್ಪಾಂಜಿ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು ಒಳಗಡೆ ಎಲ್ಲ ಎಷ್ಟು ಮೆತ್ತಗೆ, ಆಮೇಲೆ ಎಷ್ಟು ಸ್ಪಾಂಜ್ ಥರ ಆಗಿದೆ ಅಂತ. ಇವಾಗ 3 ಲೇಯರ್ನು ಕಟ್ ಮಾಡ್ಕೊಂಡಿದ್ದಾಯಿತು. 3 ಲೇಯರ್ನ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ನಾವು ಮಿಕ್ಕಿದ ಪ್ರೊಸೆಸ್ನ ಮಾಡ್ಕೊಳ್ಳೋಣ. ಇವಾಗ ನಾನು ಯಾವ ಇದ್ರ ಮೇಲೆ ಕೇಕ್ ಮಾಡ್ಕೊತೀನೋ ಆ ತಟ್ಟೆ ಥರ ನನ್ನ ಹತ್ರ ಇದೆ ಒಂದು, ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಕಾರ್ಡ್ಬೋರ್ಡ್ ಇಲ್ಲ. ಇವಾಗ ವಿಪ್ಡ್ ಕ್ರೀಮ್ ನನ್ನ ಹತ್ರ ಇತ್ತು, ಫ್ರಿಜ್ಜಲ್ಲಿ ನಾನು ಎತ್ತಿಟ್ಕೊಂಡಿದ್ದೆ. ಇವಾಗ ಇದನ್ನು ಫಸ್ಟು ನಾವು ಯಾವ ಇದ್ರ ಮೇಲೆ ನನ್ನ ಹತ್ರ ಕಾರ್ಡ್ಬೋರ್ಡ್ ಇಲ್ಲಲ್ಲ, ನಾನು ಡೈರೆಕ್ಟಾಗಿ ಒಂದು ಪ್ಲೇಟ್ ಥರ ಇರೋ ಇದ್ರ ಮೇಲೆ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಕ್ರೀಮ್ ಇಟ್ಕೊಂಡು ಆಮೇಲೆ 1 ಲೇಯರ್ನ ಕೇಕ್ನ ನಾನು ಇಟ್ಕೊತಾ ಇದ್ದೀನಿ, ಸ್ಪಾಂಜ್ನ. ಇವಾಗ ಇದು ಶುಗರ್ ಸಿರಪ್ ಇದೆ ಫ್ರೆಂಡ್ಸ್. ನಾನು ಮುಂಚೆನೇ ಶುಗರ್ ಸಿರಪ್ನ ಮಾಡಿ ಇಟ್ಕೊಂಡಿದ್ದೆ. ಶುಗರ್ ಸಿರಪ್ ಯಾವ ಥರ ಅಂದರೆ ಇದೇನು ಪಾಕ ಗೀಕ ಏನಿಲ್ಲ, ಜಸ್ಟ್ ಶುಗರ್ನ ಬಾಯ್ಲ್ ಮಾಡ್ಕೊಂಡಿರುವಂಥದ್ದು. ಎಲ್ಲ ಕಡೆನೂ ನೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ನೋಡ್ತಾ ಇರ್ಬೋದು ಯಾವ ಥರ ಹಸಿಯಾಗಿದೆ. ಆ ಥರ ಶುಗರ್ ಸಿರಪ್ನ ಹಾಕ್ಕೊಂಡು ಇವಾಗ ಇದು ವಿಪ್ ಕ್ರೀಮ್ ಏನಿದೆಯಲ್ಲ ಇದನ್ನು ಎಲ್ಲ ಕಡೆನೂ ಹಾಕೋತಾ ಇದ್ದೀನಿ. ಚೆನ್ನಾಗಿ ಥಿಕ್ಕಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಲೇಯರ್ನ ತೆಳ್ಳಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ತಿನ್ನೋವಾಗ ಚೆನ್ನಾಗಿರಲ್ಲ. ಕ್ರೀಮಿಯಾಗಿ ನಮಗೆ ತಿನ್ನಬೇಕು ಅಂದರೆ ಸ್ವಲ್ಪ ಲೇಯರ್ ದಪ್ಪನೇ ಇರಲಿ, ತುಂಬ ದಪ್ಪನೂ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಂದು ಮೀಡಿಯಮ್ ಆಗಿ ಇರಲಿ. ನೋಡಿ ಇವಾಗ ಎಲ್ಲ ಕಡೆನೂ ಮಾಡ್ಕೊಂಡಿದ್ದಾಯಿತು. ಮತ್ತೆ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಕೇಕು ಕಾಣಿಸ್ಬಾರ್ದು ಆ ಥರ ಲೇಯರ್ನ ಹಾಕ್ಕೊಳ್ಳಿ ಸಾಕು. ನೋಡಿ ಇವಾಗ ನೋಡ್ತಾ ಇರ್ಬೋದು ಸೇಮ್ ಇದೇ ಥರನೇ. ಇನ್ನೊಂದು ಲೇಯರ್ನು ಇಟ್ಕೊಂಡು ಸೇಮ್ ಮತ್ತೆ ಅದೇ ಪ್ರೊಸೆಸ್ನ ಮತ್ತೆ ರಿಪೀಟ್ ಮಾಡೋಣ. ಇವಾಗ ನೋಡಿ ಮತ್ತೆ ಶುಗರ್ ಸಿರಪ್ನು ಸೇಮ್ ಅದೇ ಥರ ಮೊದಲಿನ ಪ್ರೊಸೆಸ್ನ ನಾನು ಯಾವ ಥರ ಮಾಡಿದ್ನೋ ಸೆಕೆಂಡ್ ಲೇಯರ್ಗೂ ಕೂಡ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದಕ್ಕೂ ಕೂಡ ಮತ್ತೆ ಮೇಲಿಂದ ವಿಪ್ ಕ್ರೀಮ್ ಹಾಕ್ಕೊಳ್ಳೋಣ. ಸೇಮ್ ಇದೇ ಥರನೇ ಮೊದಲು ಯಾವ ಥರ ಮಾಡ್ಕೊಂಡಿದ್ರೋ ಸೇಮ್ ಅದೇ ಥರನೇ ಮಾಡ್ಕೋಬೇಕು. ನೋಡಿ 3 ಲೇಯರ್ನ ಇಟ್ಕೊಂಡಿದ್ದಾಯಿತು. ಇವಾಗ ಸೈಡಿಂದ ಕೂಡ ವಿಪ್ಪಿಂಗ್ ಕ್ರೀಮ್ನ ಸೈಡಿಂದ ಕೂಡ ಹಾಕ್ಕೊಳ್ಳೋಣ ಎಲ್ಲ ಕಡೆಯಿಂದನೂ. ಕೇಕ್ ಒಂದು ಚೂರು ಕೂಡ ಕಾಣಿಸ್ಬಾರ್ದು ಆ ಥರ ಕೋಟ್ ಮಾಡ್ಕೊಳ್ಳಿ. ನಾನು ಸ್ಪೂನ್ ಸಹಾಯದಿಂದ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಕೇಕ್ ಮಾಡೋ ಟೂಲ್ಸ್ ಯಾವುದೂ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಯಾವುದೇ ಟೂಲ್ಸ್ ಇಲ್ಲದೆ ನಾವು ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಟೂಲ್ಸ್ ಇದ್ದರೆ ಎಲ್ಲರೂ ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಬಟ್ ಕೇಕ್ ಟೂಲ್ಸ್ ಇಲ್ಲದೇ ನಾವು ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಪರ್ಫೆಕ್ಟಾಗಿ ಶೇಪ್ ಬಂದಿದೆ. ನಿಮಗೆ ನಿಮ್ಮ ಮುಂದೆನೇ ತೋರಿಸಿದ್ದೀನಿ ನಾನು. ಎಲ್ಲನೂ ಪ್ರತಿಯೊಂದು ನಾನು ಸ್ಪೂನಿಂದನೇ ಮಾಡಿದ್ದೀನಿ. ಕೇಕ್ ಟೂಲ್ಸ್ ಯಾವುದೂ ಇರಲಿಲ್ಲ. ಇವಾಗ ನನ್ನ ಹತ್ರ ಒಂದು ಕವರ್ ಇತ್ತು, ಅದನ್ನು ನಾನು ಕೋನ್ ಶೇಪಲ್ಲಿ ಮಾಡಿಕೊಂಡು ಈ ಥರ ಸುಮ್ಮನೆ ಒಂದು ಫ್ಲವರ್ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಕೇಕ್
ಐಟಮ್ಸ್ ಇಲ್ಲದೇ ನಾವು ಹೇಗೆ ಮನೇಲಿ ಕೇಕ್ ಮಾಡ್ಕೋಬಹುದು ಅಂತ ನೋಡಿ. ಕೇಕ್ ಟೂಲ್ಸ್ ಇದ್ದು ಎಲ್ಲರೂ ಮಾಡ್ತಾರೆ, ಕೇಕ್ ಟೂಲ್ಸ್ ಇಲ್ಲದೇ ಆರಾಮಾಗಿ ನಾವು ಮಾಡ್ಕೋಬಹುದು ಅಂತ ಈ ವಿಡಿಯೋ ಮುಖಾಂತರ ತೋರಿಸೋ ಉದ್ದೇಶ ಅಷ್ಟೇ. ಇವಾಗ ನನ್ನ ಹತ್ರ ಡ್ರೈ ಫ್ರೂಟ್ಸ್ನ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಮಾಡ್ಕೊಳ್ಳಿ. ಇವಾಗ ಎಂಡಿಂದ ನಾನು ನೋಡಿ ಈ ಕಡೆ ಸೈಡಿಂದ ಸ್ವಲ್ಪ ಈ ಥರ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ಗೆ ಡೆಕೋರೇಷನ್ ಮಾಡೋಕ್ಕೆ ಅದು ಕೇಕ್ ಸ್ಪ್ರಿಂಕಲ್ಸ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ ನನ್ನ ಹತ್ರ ಜೇಮ್ಸ್ ಇತ್ತು, ಮೇಲೆ ಡೆಕೋರೇಷನ್ ಮಾಡೋಕ್ಕೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಹತ್ರ ಮನೇಲಿ ಜೇಮ್ಸ್ ಇತ್ತು ಅಂದ್ಬಿಟ್ಟು ಸರಿ ಅದನ್ನೇ ಹಚ್ಬಿಡೋಣ ಅಂತ ಡೆಕೋರೇಷನ್ಗೆ. ಸಿಂಪಲ್ಲಾಗಿ ಫ್ರೆಂಡ್ಸ್, ಇದೇನು ತುಂಬ ಚೆನ್ನಾಗಿರೋದು, ತುಂಬ ನೀಟಾಗಿ ಡೆಕೋರೇಷನ್ ಮಾಡಿರೋ ಕೇಕ್ ಏನಿಲ್ಲ. ನಾನು ತೋರಿಸ್ತಾ ಇರೋದು ಏನಂದರೆ ಈ ವಿಡಿಯೋ ಮುಖಾಂತರ ನೀವು ಆರಾಮಾಗಿ ಕೇಕ್ ಟೂಲ್ಸ್ ಇಲ್ಲದೇ ಆರಾಮಾಗಿ ಮನೇಲಿ ಯಾವ ರೀತಿ ಐಸ್ ಕೇಕ್ನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಒಂದು 10 ರೂಪೀಸ್ ಡೈರಿ ಮಿಲ್ಕ್ಗೆ 1 ಟೀ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಮೆಲ್ಟ್ ಮಾಡ್ಕೋತಾ ಇದ್ದೀನಿ ಚಾಕ್ಲೇಟ್ ಸಿರಪ್ ಇಲ್ಲ ಅಂದರೂ ಕೂಡ ಈ ಥರ ಮಾಡ್ಕೋಬೋದು ಅಂತ. ಇವಾಗ ಇದನ್ನು ನಾನು ಹಾಕೋತಾ ಇದ್ದೀನಿ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬಿಸಿ ಯಾವುದೇ ಕಾರಣಕ್ಕೆ ಬಿಸಿ ಯಾವುದನ್ನು ಯೂಸ್ ಮಾಡಬೇಡಿ ಐಸ್ ಕೇಕ್ಗೆ. ನೋಡಿ ಇವಾಗ ಈ ಥರ ಹಾಕ್ಕೊಂಡು ತುಂಬ ನಿಧಾನಕ್ಕೆ ಇದು ಏನು ಚಾಕ್ಲೇಟ್ ಸಿರಪ್ ಇದೆಯಲ್ಲ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ. ನೋಡ್ತಾ ಇರ್ಬೋದು ನೀವು ಯಾವ ಥರ ಸ್ಪ್ರೆಡ್ ಮಾಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಕೇಕ್ ಮಾಡೋದು ಇಷ್ಟು ಸುಲಭ ಅಂತ ನೀವು ಕೂಡ ಅನ್ಕೋಬೋದು. ಇವಾಗ ಯಾರು ಬೇಕಾದರೂ ಹೇಗೆ ಬೇಕಾದರೂ ಕೇಕ್ನ ಆರಾಮಾಗಿ ಮಾಡ್ಬೋದು ಇದು ಕೇಕ್ ಟೂಲ್ಸ್ ಇಲ್ಲದೇ. ಇವಾಗ ಬನ್ನಿ, ಕೇಕ್ ಡೆಕೋರೇಷನ್ ಆದಮೇಲೆ ನಾನು ಫ್ರಿಜ್ಜಲ್ಲಿಟ್ಟು ಒಂದು ½ ಆನ್ ಅವರ್ ಆದಮೇಲೆ ಕೇಕ್ನ ಕಟ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಸಾಫ್ಟ್ ಇದೆ, ನಾನು ಚಾಕು ಕೇಕ್ ಮೇಲೆ ಇಡೋದ್ರಿಂದನೇ ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟೊಂದು ಸಾಫ್ಟಾಗಿ ಆಗಿದೆ ಅಂತ. ಇವಾಗ ಒಳಗಡೆಯಿಂದನೂ ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಕರೆಕ್ಟಾಗಿ ಯಾವ ರೀತಿ ಬಂದಿದೆ ಫ್ರೆಂಡ್ಸ್. ಬೇಕ್ರಿಗಿಂತ ಏನಾದರೂ ಕಮ್ಮಿ ಇದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಎಷ್ಟು ನೀಟಾಗಿ ಆಗಿದೆ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟೊಂದು ಕಲರ್ಫುಲ್ ಆಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕ್ರಿ ಯಾವುದೇ ರೀತಿ ಕಮ್ಮಿ ಇರಲ್ಲ. ಇದನ್ನು ವೀಡಿಯೋನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪಾಪ ಅವರು ಕೂಡ ಮಾಡಲಿ ಕೇಕ್ನ. ಇಷ್ಟೊಂದು ಈಸಿ ಇದೆ ಅಂತ ಅವರು ಪಾಪ ಈಸಿ ಪ್ರೊಸೆಸ್ಸಿಂದ ಕೇಕ್ನ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಆದಷ್ಟು ಜಾಸ್ತಿ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.